ಬೆಂಗಳೂರಿನಲ್ಲಿ ಈಗ ಕನಿಷ್ಠ 48ರಷ್ಟು ಮತದಾನ ಆಗಿದೆ. ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ 64ರಷ್ಟು ಮತದಾನ ಆಗಿರೋದು. ಮಂಡ್ಯದಲ್ಲಿ ಗರಿಷ್ಠ 75ರಷ್ಟು ಮತದಾನ ಆಗಿದೆ. ಅದ್ಭುತ. ಮಂಡ್ಯದಲ್ಲಂತೂ ಬೆಂಗಳೂರಿನವರೇ ಅಪ್ಪ 48-49ರಷ್ಟು ಮತದಾನವನ್ನ ಮಾಡಿದ್ದೀರಾ. ಕಳೆದ ಬಾರಿಯನ್ನು ಮೀರಿಸ್ತಿರೋ ಇಲ್ವೋ ನೋಡ್ಕೊಳ್ಳಿ. ಬೆಂಗಳೂರು ದಕ್ಷಿಣದಲ್ಲಿ 49, ರಾಜ್ಯದಲ್ಲಿ ಒಟ್ಟಾರೆಯಾಗಿ 64% ಮತದಾನ ಆಗಿದೆ. ಮಂಡ್ಯದಲ್ಲೇ ಹೈಯೆಸ್ಟ್ 75ರಷ್ಟು ಆಲ್ಮೋಸ್ಟ್ ಆಲ್ ಮತದಾನ ಆಗಿರೋದು. ಬೆಂಗಳೂರಿನಲ್ಲಂತೂ ಕನಿಷ್ಠ 48-49. ಬೆಂಗಳೂರು ದಕ್ಷಿಣದಲ್ಲಿ 49, ಬೆಂಗಳೂರು ಉತ್ತರದಲ್ಲಿ 50 ಇದೆ. ಕಳೆದ ಬಾರಿದಾದ್ರೂ ಒಂಚೂರಾದ್ರೂ ಏರಿಸ್ರಪ್ಪ. ಬೆಂಗಳೂರು ಗ್ರಾಮಾಂತರದಲ್ಲಿ 62%, 61ರಿಂದ 62ರಷ್ಟು ಮತದಾನ ಆಗಿದೆ. ಹೈಯೆಸ್ಟ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಮಂಡ್ಯದಲ್ಲಿ ಈಗ ಟಾಪ್ ಅಲ್ಲಿ ಬಂದು ಕುತ್ಕೊಳ್ತಾ ಇದೆ. 14 ಕ್ಷೇತ್ರಗಳ ಪೈಕಿಯನ್ನ ನೋಡೋದಾದ್ರೆ ಈಗ ಮತದಾನ ಆಗ್ತಾ ಇರುವಂಥದ್ರಲ್ಲಿ ಅದರಲ್ಲಿ ಮಂಡ್ಯನೇ ಹೈಯೆಸ್ಟ್ 74-75 ಬಂದು ಕೂತ್ಕೊಂಡಿದೆ. ಈಗ 75 ಆಲ್ಮೋಸ್ಟ್ ಆಲ್ ಅವರು ವೋಟಿಂಗ್ ಪರ್ಸೆಂಟೇಜ್ ಆಗಿರೋದು. ಶೇಕಡ 75ರಷ್ಟು ಮತದಾನವನ್ನ ಮಂಡ್ಯದವ್ರು ಮಾಡಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 72, ಹಾಸನದಲ್ಲಿ 72, ರಾಜ್ಯದಲ್ಲಿ 63-64ರಷ್ಟು ಮತದಾನ ಆಗಿದೆ. ಆಲ್ಮೋಸ್ಟ್ ಆಲ್ 64%. ಮಂಡ್ಯದಲ್ಲಿ ಹೈಯೆಸ್ಟ್ 75% ಮತದಾನ ಆಗಿರೋದು. ಬೆಂಗಳೂರಿನಲ್ಲಿ ಅತ್ಯಂತ ಕಡಿಮೆ ಆಗಿದೆ, 48.61ರಷ್ಟು. ಬೆಂಗಳೂರು ದಕ್ಷಿಣದಲ್ಲೂ 49, 50 ಹೊಡೆಯೋಕ್ಕಾಗಿಲ್ಲ. ಬೆಂಗಳೂರು ಉತ್ತರದಲ್ಲಿ ಅಟ್ಲೀಸ್ಟ್ 50 ಆದರೂ ಬಾರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನೋಡಿ ಫಸ್ಟ್ ಕ್ಲಾಸಿಗೆ ಹೋಗಿದ್ದಾರೆ ಅವರು, 61.78ರಷ್ಟು ಹೋಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಅಂತೂ ಡಿಸ್ಟಿಂಕ್ಷನ್ಗೆ ಹೋಗೋ ಹಂತಕ್ಕೆ ಬಂದಿದ್ದಾರೆ. ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ದಕ್ಷಿಣ ಕನ್ನಡದಲ್ಲಿ 71, ಚಿತ್ರದುರ್ಗದಲ್ಲಿ 67, ತುಮಕೂರಲ್ಲಿ 72, ಮೈಸೂರಲ್ಲಿ 65, 68, 66 ಆಲ್ಮೋಸ್ಟ್ ಆಲ್. ಚಾಮರಾಜನಗರನೂ 69, 70ರವರೆಗೂ. ಚಿಕ್ಕಬಳ್ಳಾಪುರನೂ 70, ಕೋಲಾರ 70. ಅದ್ಭುತವಾಗಿ ಅವರೆಲ್ಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿರೋರಿಗೆಲ್ಲ ಬೆಂಗಳೂರು ಜನ ನೋಡ್ಬಿಟ್ಟು ಅಸಹ್ಯ ಅನ್ಸುತ್ತೆ. ಏನು ಬೆಂಗಳೂರಿನವ್ರು ಇಷ್ಟೊಂದು ಓಟ್ ಕಡಿಮೆ ಆಗ್ತಾರೆ ಅಂತ ಹೇಳಿ ಮೋಸ್ಟ್ಲಿ ಹಂಗೆ ಅನ್ಸುತ್ತೆ. ಎಲ್ಲೇ ಹೋದವರೆಲ್ಲ ಬೆಂಗಳೂರಿನಲ್ಲಿ ಇರ್ತೀಯ ಅಂತಂದರೆ ಬಿಡಿ, ನಿಮ್ಗೆ ವೋಟಿಂಗ್ ಹಾಕೋಕ್ಕೆ ಬರಲ್ಲ, ನಿಮ್ಗೆ ವೋಟೇ ಮಾಡಲ್ಲ ನೀವು ಅಂತೇಳಿ ನಿಮ್ಮನ್ನು ಹಿಂಗೇ ಹೇಳಿಸ್ಬೇಕು. ನೀವು ಹೋದಲ್ಲೆಲ್ಲ ಜನ ಹಿಂಗೇ ಹೇಳಿಸ್ಬೇಕು ನಿಮ್ಮನ್ನು. ಯಾರೆಲ್ಲ ವೋಟ್ ಮಾಡಿರೋದಿಲ್ಲ ಅವರೆಲ್ಲ ಚೆಕ್ ಮಾಡಿ. ಯಾರಾದರೂ ಬೆಂಗಳೂರಿಂದ ನಿಮ್ಮ ಊರಿಗೆ ಬರ್ತಾ ಇದ್ದರೆ ಅವ್ರ ಕೈಯಲ್ಲಿ ಏನಾದರೂ ವೋಟಿಂಗ್ ಮಾರ್ಕ್ ಇದೆಯಾ ಇಲ್ವಾ, ಶಾಯಿ ಹಾಕ್ಕೊಂಡಿದಾರ ಇಲ್ವಾ, ಹಾಕ್ಕೊಂಡಿಲ್ಲ ಅಂದರೆ ಅವ್ರನ್ನ ಹೀಯಾಳಿಸ್ತಾ ಇರಿ, ಅವಾಗ ಕರೆಕ್ಟ್ ಆಗುತ್ತೆ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ಈಗ ಉಡುಪಿಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಇನ್ನೊಂದು ತುಮಕೂರಿನಿಂದ ಮಂಜುನಾಥ್ ಆಳ್ಮಕ್ಕಿ ಇದ್ದಾರೆ. ಮಂಜುನಾಥ್ ಕಡೆ ಹೋಗ್ಬಿಡ್ತೀನಿ. ಮಂಜುನಾಥ್, ಈಗ ತುಮಕೂರಿನಲ್ಲಿ ಏನ್ರಿ ನೀವು ಇಷ್ಟೊಂದು ಪಕ್ಕದಲ್ಲೇ 60 ಕಿಲೋಮೀಟರ್ ದೂರ ಇದ್ದೀರಾ ಬೆಂಗಳೂರಿನಿಂದ, ಇಷ್ಟೊಂದು ಪರ್ಸೆಂಟೇಜ್ ವೋಟಿಂಗ್ ಮಾಡಿಸ್ತಾ ಇದ್ದೀರಾ. ಅಲ್ಲಿ ಅವ್ರು ಏನಾದರೂ ಒಂಚೂರು ಹೇಳಲ್ವಾ ಬೆಂಗಳೂರಿನ ಜನಕ್ಕೆ ವೋಟ್ ಹಾಕ್ರಿ ಹೋಗ್ರಿ ಅಂತೇಳಿ? ಯಾರು ಹೇಳಲ್ವಾ? ಅಥವಾ ನಿಮಗೆ ಏನಾದರೂ ಅನ್ಸುತ್ತಾ ಬೆಂಗಳೂರಿನ ಜನ ನೋಡಿದ್ರೆ ಏನು ಇಷ್ಟೊಂದು ಕಡಿಮೆ ಮಾಡ್ಕೊಳ್ತಾರೆ ಅವ್ರು ವೋಟಿಂಗ್ ಅಂತೇಳಿ? ಇಲ್ಲ ಅರುಣ್, ಬೆಳಗಿಂದ ಕೂಡ ತುಮಕೂರು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ಆಗ್ತಾ ಇದೆ. ಬೆಳಗಿನಿಂದ ಸುಮಾರು 1 ಗಂಟೆವರೆಗೂ ಕೂಡ ಬಿರುಸಿನಿಂದ ಮತದಾನ ನಡೆದಿತ್ತು. ಆದರೆ ಸಹಜವಾಗಿ ಬಿಸಿಲು ಇರೋದ್ರಿಂದ, ತಾಪಮಾನ ಇರೋದ್ರಿಂದ 1 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಲ್ಲಿ ಏನು ಮತದಾನ ಆಗಿತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ 5 ಗಂಟೆ ಸುಮಾರಿಗೆ ಪರ್ಸೆಂಟೇಜ್ ಸುಮಾರು 62ರಿಂದ 64 ಆಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸೊ ಆದರೂ ಕೂಡ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆನೇ ಆಗಿರುವಂಥದ್ದು. ಆದರೂ ಕೂಡ ಈಗ ಗ್ರಾಮಾಂತರ ಪ್ರದೇಶಗಳನ್ನ ನಾವು ನೋಡ್ಬೋದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಈಗಲೂ ಕೂಡ ಸಾಲುಗಟ್ಟಿ ಏನು ಮತದಾರರು ನಿಂತಿದ್ದಾರೆ ವೋಟ್ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಇನ್ನೇನು ಸುಮಾರು 20 ನಿಮಿಷ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಗ್ರಾಮಾಂತರ ಭಾಗದಲ್ಲಿ ಜನ ಮತ್ತೆ ತಂಡೋಪ ಬಂದು ಏನು ವೋಟ್ ಹಾಕಲಿಕ್ಕೆ ಇಲ್ಲಿ ನಿಂತಿರುವಂಥದ್ದು. ಆದರೆ ಅರುಣ್, ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ತುಮಕೂರು ಇಡೀ ಜಿಲ್ಲೆಗೆ ನಾವು ಹೋಲಿಸ್ಕೊಂಡ್ರೆ ಗ್ರಾಮಾಂತರ ಅಂದರೆ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಜಾಸ್ತಿ ಅಂದರೆ ಒಂದು 62% ಈಗಾಗಲೇ ಆಗಿರುವಂಥದ್ದು. ಆದರೆ ತುಮಕೂರು ಸಿಟಿಯಲ್ಲಿ ಮಾತ್ರ ಸುಮಾರು 55% ಅಷ್ಟೇ ವೋಟ್ ಆಗಿರುವಂಥದ್ದು. ಅಂದರೆ ನಗರ ಪ್ರದೇಶದ ಮತದಾರರು ಅಷ್ಟು ಮತದಾನಕ್ಕೆ ಮಾಡಲಿಕ್ಕೆ ಅಷ್ಟು ಮುಂದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಆಗಿದೆ. ಇವಾಗ ಅಂತೇನಲ್ಲ, ಪ್ರತಿ ಎಲೆಕ್ಷನಲ್ಲೂ ಕೂಡ ತುಮಕೂರು ಏನು ಅಂದರೆ ಗ್ರಾಮಾಂತರಕ್ಕಿಂತ ನಗರ ಪ್ರದೇಶದಲ್ಲಿ ಕಡಿಮೆ ಮತದಾನ ಆಗ್ತಾ ಇರುವಂಥದ್ದು. ನಗರ ಪ್ರದೇಶದಲ್ಲಿ ವಿದ್ಯಾವಂತರಿಗಿಂತ ಹಳ್ಳಿಗಾಡಿನ ಜನರೇ, ಗ್ರಾಮಾಂತರದವರೇ ಹೆಚ್ಚಿಗೆ ಮತದಾನ ಮಾಡ್ತಾ ಇರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಹಾಗೆ ನಡೀತಾ ಇರುವಂಥದ್ದು. ಅರುಣ್, ನೀವು ಬೆಂಗಳೂರಿಗಿಂತ ಏನೂ ಅರ್ಥ ಆಗಿಲ್ಲ ಬಿಡಿ. ಹಂಗಿದ್ರೆ ಗಾಳಿ ಬಡ್ದಿದೆ ಬೆಂಗಳೂರು ಗಾಳಿ, ಅದಕ್ಕೆ ಹಂಗೆ ಆಗ್ತಾ ಇದೆ. ತುಮಕೂರಿನಲ್ಲೂ 55%. ಓಕೆ, ಧನ್ಯವಾದಗಳು ಮಂಜುನಾಥ್. ಇನ್ನು ನನ್ನ ಸಹೋದ್ಯೋಗಿ ಉಡುಪಿ ದೀಪಕ್ ಜೈನ್ ಕಡೆಗೆ ಹೋಗ್ತೀನಿ. ದೀಪಕ್, ಉಡುಪಿಯ ಜನಕ್ಕೆ ಬೆಂಗಳೂರು ಈ ಹಲವು ಭಾಗಗಳಲ್ಲಿ ವೋಟಿಂಗ್ ಪರ್ಸೆಂಟ್ ಕಡಿಮೆ ಆಗಿರುತ್ತೆ ಅಲ್ಲ, ಇಂಥ ಭಾಗಗಳಲ್ಲಿರುವಂಥ ಜನರನ್ನು ನೋಡಿದ್ರೆ ಏನನ್ಸುತ್ತೆ ಆ ಊರುಗಳ ಬಗ್ಗೆ? ಏನಪ್ಪ ಇವರು ಅಸಹ್ಯ ಅಂತ ಅನಿಸುತ್ತಾ, ಏನು ಕತೆ?
ಹೌದು ಅರುಣ್, ಯಾಕಂದ್ರೆ ದೊಡ್ಡ ಮಟ್ಟದ ಸವಲತ್ತುಗಳು ಎಲ್ಲ ಫೆಸಿಲಿಟಿಗಳು ಇರುವಂಥದ್ದು ಬೆಂಗಳೂರಿಗೆ. ಸರ್ಕಾರದ ಪ್ರತಿ ಬಜೆಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಸಿಂಹ ಪಾಲು ಇರ್ತದೆ. ಈ ಊರಿನಲ್ಲಿ ನೆಲೆಸಿರುವಂತಹ ಸಾವಿರಾರು ಜನ ಬೆಂಗಳೂರಲ್ಲಿ ಉದ್ಯೋಗಕ್ಕೆ ಹೋಗ್ತಾರೆ. ಆದರೆ ಅವರು ಓಟ್ ಬಂದಂಥ ಸಂದರ್ಭದಲ್ಲಿ 2 ದಿವಸ ಮೊದಲೇ ಬಂದು ಇಲ್ಲಿ ಓಟಿಗೆ ರೆಡಿ ಆಗಿರ್ತಾರೆ. ನಟ ರಕ್ಷಿತ್ ಶೆಟ್ಟಿ ಕೂಡ ಇದೇ ಮಾತನ್ನು ಹೇಳಿದರು, ನಾನು ಯಾವತ್ತೂ ಕೂಡ 18 ವರ್ಷ ಆಯಿತು ಬೆಂಗಳೂರಿಗೆ ಹೋಗಿ ಓಟನ್ನು ಮಿಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಈಗಿನ ಮಾಹಿತಿಯ ಪ್ರಕಾರ 5 ಗಂಟೆಯವರೆಗೆ ಉಡುಪಿಯಲ್ಲಿ 72.50 ಅಷ್ಟು ಮತದಾನ ದಾಖಲಾಗಿದೆ. ಈ ಸ್ಪೀಡನ್ನು ನೋಡ್ತಾ ಇದ್ರೆ ಹತ್ರ 80% ಮತದಾನ ಆಗಬಹುದು ಅನ್ನುವಂಥದ್ದು. ಕಳೆದ ಬಾರಿ 75.76% ಮತದಾನ ಆಗಿತ್ತು. ಈ ಬಾರಿ ಈಗಲೇ ಆದರೂ ಹತ್ರ ಬಂದಿದೆ, ಕೇವಲ 3% ಮಾತ್ರ ಬಾಕಿ ಇದೆ. ಒಂದು ಗಮನಿಸಬೇಕಾದ್ದು ಅರುಣ್, ಇವತ್ತು ನೂರಾರು ಗೃಹ ಪ್ರವೇಶಗಳು, ಮದುವೆ, ರಿಸೆಪ್ಷನ್, ಎಂಗೇಜ್ಮೆಂಟ್ಗಳು, ಪೂಜೆ, ಈ ಥರ ಹಲವಾರು ಫಂಕ್ಷನ್ಸ್ಗಳು ಈ ಡೇಟ್ಗೆ ಇದೆ. 26ನೇ ತಾರೀಕು ಶುಕ್ರವಾರ ಕೂಡ ಆಗಿರೋದ್ರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಂದಲೇ ಜನ ತುಂಬಿಕೊಂಡಿದ್ದಾರೆ. ಹಾಗಾಗಿ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಮ್ಮಿ ಆಗ್ತದ ಅನ್ನುವಂಥ ಒಂದು ಆತಂಕ ಇತ್ತು. ಜಿಲ್ಲಾಡಳಿತದಿಂದ ಕೂಡ ಇದೇ ಮಾತುಗಳನ್ನು ಹೇಳಿದರು. 1 ಗಂಟೆ ಎಕ್ಸ್ಟೆಂಡ್ ಆಗಿದೆ ಹೋದ ವರ್ಷಕ್ಕಿಂತ ಈ ಬಾರಿ. ಹಾಗಾಗಿ 5ರಿಂದ 6ರವರೆಗೆ 10% ವೋಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತೇಳಿ ಹೇಳ್ಬೋದು. ಬೆಳಗಿನ ಜಾವವೇ ಅತಿ ಹೆಚ್ಚು ಮತದಾನ ಆಗಿತ್ತು. ಮದುವೆಗೆ ಹೋಗುವಂತಹ ವಧುವರರು ಈಗಾಗಲೇ ಒಂದು 10ಕ್ಕಿಂತ ಹೆಚ್ಚು ಜನ ವಧುವರರು ಅದೇ ಉಡುಪಿನಲ್ಲಿ ಬಂದು ಮತದಾನವನ್ನು ಮಾಡಿದ್ರು. ಈ 5ರಿಂದ 6 ಗಂಟೆಯವರೆಗೆ 10% ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗೇನಾದರೂ ಆದರೆ 80 ಕ್ರಾಸ್ ಆಗ್ತದೆ. ಆದರೆ ಹೋದ ಬಾರಿಯ ದಾಖಲೆ ಇದೆ 75.76. ಇದನ್ನ ಈ ಬಾರಿ ಉಡುಪಿ ಜಿಲ್ಲೆ ಖಂಡಿತ ಬೀಟ್ ಮಾಡ್ತದೆ. ಕೇವಲ 3% ಮಾತ್ರ ಆಗಬೇಕಾಗಿರೋದು. ಬೆಳಗ್ಗಿನ ಪ್ರತಿ ಗಂಟೆಯ ಲೆಕ್ಕಾಚಾರವನ್ನು ತಗೊಂಡ್ರೆ 7ರಿಂದ 8% ಪ್ರತಿ ಗಂಟೆಗೆ ಮತದಾನ ಆಗ್ತಾ ಇದೆ. ಹಾಗಾಗಿ ಮತ ಪ್ರಮಾಣ 6 ಗಂಟೆಯ ಹೊತ್ತಿಗೆ ಬರಬೇಕಾದ್ರೆ ಮತ್ತು ಬ್ಯಾಲೆಟ್ ಪೇಪರ್ಗಳ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಅದು 80ರವರೆಗೆ ಬರಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಅತಿ ಹೆಚ್ಚು ಮತದಾನ ಆಗ್ತದೆ ಅನ್ನುವಂಥದ್ದು. 2 ಲೆಕ್ಕಾಚಾರಗಳನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು, ಮೋದಿ ಅವರ ಈ 10 ವರ್ಷದ ಆಡಳಿತಕ್ಕೆ ಜನ ವೋಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ ಹೇಳುವಂಥದ್ದು ಭಾಗ್ಯಗಳ ಜನ ಕೈ ಹಿಡಿದು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಮುಂದಿನ ತಿಂಗಳು ರಿಸಲ್ಟ್ ಬರುವಾಗ ಯಾಕೆ ವೋಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅರುಣ್. ಓಕೆ ದೀಪಕ್ ಜೈ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.